ಹಾಯ್, ವೆಲ್ಕಮ್ ಟು ಸಂಗು ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಕಿಚನಲ್ಲಿ ಒಂದು ಸಿಂಪಲಾಗಿ ವಿಭಿನ್ನವಾಗಿರುವಂಥ ಒಂದು ಸಾಂಬಾರು ರೆಸಿಪಿನ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಮೊದಲಿಗೆ ಮೊಳಕೆ ಕಟ್ಟಿರೋ ಕಾಳನ್ನ ತೊಗೊಂಡಿದ್ದೀನಿ. ಸೊ ಹುರುಳಿಕಾಳು ಬೇಸಿಗೆಯಲ್ಲಿ ಮೊಳಕೆ ಕಟ್ತಾ ತಿಂದರೆ ಹೀಟಾಗಿರುತ್ತೆ. ಆ ಕಾರಣಕ್ಕೆ ಮೊಳಕೆ ಕಟ್ಟಿದ್ರೆ ದೇಹಕ್ಕೆ ಕೂಡ ತಂಪಾಗುತ್ತೆ, ಆ ಕಾರಣ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲು ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಆದಮೇಲೆ ಅದಕ್ಕೆ ಹಾಫ್ ಈರುಳ್ಳಿ, ಅಂದರೆ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಹಾಫ್ ಈರುಳ್ಳಿನ ಹಾಕ್ತಾಯಿದ್ದೀನಿ, ಜಸ್ಟ್ ಟೇಸ್ಟಿಗೆ. ಸೊ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತಿರ್ಸ್ಕೊಬೇಕು. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ. ಸೊ ಇದನ್ನು ನಾನು ಲೆಡ್ಡಲ್ಲಿ ಚೆನ್ನಾಗಿ ಇವಾಗ ತಿರ್ಸ್ಕೊಳ್ತೀನಿ. ಸೊ ನೋಡಿ, ಅದು ಕೂಡ ಬಿಡಿ ಬಿಡಿ ಆಗುತ್ತೆ ಇವಾಗ. ಒಂದು ಈರುಳ್ಳಿ ಕೂಡ ಈ ಥರ ಬಿಡಿಸ್ಕೊಂಡು ಕೂಡ ಚೆನ್ನಾಗಿ ತಿರ್ಸ್ಕೊಬೋದು. ಸೊ ಇದಕ್ಕೆ ನಾನು ಆವಾಗಲೇ ಮೊಳಕೆ ಕಟ್ಟಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋಂಥ ಹುರುಳಿಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ 3 ಜನಕ್ಕಾಗೋಷ್ಟು ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಬೇಕಷ್ಟು ಮಾಡ್ಕೊಬೋದು. ಸೊ ಇವಾಗ ಇದನ್ನು ಹಾಕೊಂಡ ನಂತರ ಚೆನ್ನಾಗಿ ಕೈ ಆಡಿಸ್ಕೊಬೇಕು. ನೋಡಿ, ಈ ಥರ ತಿರುಗಿಸ್ಕೊಬೇಕು. ಸೊ ಅದು ಹಸಿ ವಾಸನೆ ಇದು ಕೂಡ ಸಹ ಹೋಗಬೇಕು. ತಿರ್ಸ್ಕೊಂಡಿದ್ದೀನಿ. ಸೊ ಸ್ವಲ್ಪ ಇದಕ್ಕೆ ಬೇಗನೆ ಬೇಯುತ್ತೆ. ಇದನ್ನೇನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ನೆಂದಿರುತ್ತೆ, ಮೊಳಗೆ ಕಟ್ಟಿರುತ್ತಲ್ಲ. ಸೊ ಜಸ್ಟ್ ಒಂದು 5 ಮಿನಿಟ್ಸ್ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಜಾರಿಗೆ ಒಂದು ಚಿಕ್ಕ ಈರುಳ್ಳಿ, 4 ರಿಂದ 5 ಎಸಳು ಬೆಳ್ಳುಳ್ಳಿ, 1 ಕಪ್ ತೆಂಗಿನಕಾಯಿ, ಅಂದರೆ ನಾನಿಲ್ಲಿ ತುರ್ಕೊಂಡಿಲ್ಲ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ನಿಮ್ಗೆ ಕಂಫರ್ಟಬಲ್ ಹೆಂಗೆ ಬೇಕಾದರೂ ಮಾಡ್ಕೊಬೋದು. ಜೊತೆಗೆ 2 ಚಿಕ್ಕ ಟಮೋಟನ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಮನೇಲೇ ಮಾಡಿರೋಂಥದ್ದು, ತುಂಬ ಖಾರ ಇದೆ ಹಾಗಾಗಿ ಕಡಿಮೆ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನು ಧನಿಯಾ ಪೌಡರು. ಸೊ ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಇನ್ನೊಂದು ಕಡೆ ಲಿಡ್ನ ಓಪನ್ ಮಾಡಿ ನೋಡಿ, ಜಸ್ಟ್ ಸಣ್ಣ ಸೀಮಲ್ಲೇ ಇದನ್ನು ಥರ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡು ಇದಕ್ಕೆ ಈಗೇನು ಮಾಡ್ತೀನಿ, ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ರುಬ್ಲಿ ಕೂಡ ಹಾಕಿರ್ತೀನಲ್ಲ, ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಮೇಲೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ತಿರ್ಸ್ಕೊಳ್ತೀನಿ. ಏನಕ್ಕಂದರೆ ಈ ಥರ ಮಾಡೋದ್ರಿಂದ ಬೇಗನೆ ಬೇಯುತ್ತೆ ಕೂಡ. ನೋಡಿ, ಈ ಥರ ಮಾಡಿ. ಸೊ ಇವಾಗ ನಾನು ಕುಕ್ಕರ್ ಮುಚ್ಚನ ಕ್ಲೋಸ್ ಮಾಡ್ತೀನಿ, ಮತ್ತೆ ಒಂದು 10 ಮಿನಿಟ್ಸ್ ಬೇಯಿಸೋಕ್ಕೆ. ನೋಡಿ, ಈ ಕಡೆ ಮಸಾಲೆ ರೆಡಿ ಇದೆ, ಇಷ್ಟು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನೋಡಿ, ಕುದಿ ಬರ್ತಾಯಿದೆ ಅಲ್ವಾ, ಇವಾಗ ರುಬ್ಬಿರೋ ಮಸಾಲನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಮಸಾಲೆ ಎಲ್ಲ ಹಾಕಿ, ಇವಾಗ ಮಸಾಲೆ ಹಾಕ್ತೀವಲ್ವ, ಅದನ್ನು ಫಸ್ಟು ಕೈ ಆಡಿಸ್ಕೊಬೇಕು, ಅಂತ ಚೆನ್ನಾಗಿ ತಿರ್ಸ್ಕೊಬೇಕು ಮಸಾಲದಲ್ಲೇ, ನೀರು ಹಾಕೋಕ್ಕಿಂತ ಮುಂಚೆನೇ. ಸೊ ನೋಡಿ, ಈ ಥರ ತಿರ್ಗಿಸ್ಕೊಬೇಕು ಚೆನ್ನಾಗಿ. ಸೊ ಇವಾಗ ನಮ್ಗೆ ಎಷ್ಟು ಹದಕ್ಕೆ ಬೇಕೋ, ಸೊ ಅದೇ ಜಾರ್ಗೆ ನೀರು ಹಾಕ್ಕೊಂಡು ತೊಳೆದು ಅದನ್ನು ಸೇರಿಸ್ತಾ ಇದ್ದೀನಿ. ತುಂಬ ತೆಳುವಾಗಿ ಬೇಡ, ತುಂಬ ತೆಳುವಾದ್ರೆ ಏನಾಗುತ್ತೆ, ಅಷ್ಟು ಟೇಸ್ಟ್ ಬರೋಲ್ಲ, ಮೀಡಿಯಮಾಗಿ ಮಾಡ್ಕೊಬೇಕು. ಸೊ ಇದಕ್ಕಿನ್ನು ಸ್ವಲ್ಪ ನೀರನ್ನ ಹಾಕೋತೀನಿ ನಾನು, ಸ್ವಲ್ಪ ಗಟ್ಟಿ ಇದೆ ನೋಡಿ. ಆಲ್ರೆಡಿ ಕುದಿ ಬರ್ತಾ ಇದೆ. ಸೊ ಸಿಂಪಲಾಗಿ ಕೂಡ ಮಾಡ್ಬೋದು ನೋಡಿ. ಇವಾಗ ಇದಕ್ಕೆ ನಾನಿವಾಗ ಇಷ್ಟು ಸೇರಿಸ್ಕೊಂಡಿದ್ದೀನಿ, ಇನ್ನೊಂದಷ್ಟು ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಬೇಕು. ಅಂದರೆ ತಳ ಹಿಡಿಬಾರ್ದೆಲ್ಲ, ಚೆನ್ನಾಗಿ ಮೇಲೆ ಕೆಳಗೆ ತಿರುಗಿಸಿ ನೋಡಿ, ಇಷ್ಟು ಸಾಕು. ಏನಕ್ಕಂದರೆ ಇದು ಕುದ ಮೇಲೆ ಸಾಂಬಾರು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಇದಕ್ಕೆ ಆವಾಗಲೇ ನಾನು ಸ್ವಲ್ಪ ಉಪ್ಪು ಸೇರಿಸಿದೆ ಅಲ್ವಾ, ಇವಾಗ ಇನ್ನೊಂದು ಸ್ವಲ್ಪ ಸೇರಿಸ್ತೀನಿ, ಮಸಾಲೆ ಎಲ್ಲ ಹಾಕಿರೋದ್ರಿಂದಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಇವಾಗ ಚೆನ್ನಾಗಿದ್ದೀನಿ. ಮತ್ತೆ ಇನ್ನೊಂದು ಸತಿ ಕೈ ಆಡಿಸ್ಕೊಂಡು
ಈ ಥರ ನೋಡಿ ಇಷ್ಟು ಮಾಡಿಕೊಂಡು ಇವಾಗ ನಾನು ಕುಕ್ಕರ್ ಮುಚ್ತೀನಿ. ಸೊ 2 ವಿಷಿಲ್ ಬಂದರೆ ಸಾಕು, ಜಾಸ್ತಿ ಏನು ಬೇಡ. ಸಾಂಬಾರು ಆಟೋಮೆಟಿಕ್ ಆಗಿದೆ ನೋಡಿ, ವಿಷಿಲ್ ಆರಿದೆ, 2 ವಿಷಿಲ್ ಬಂದಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ, ಓಪನ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ತಣ್ಣಗಾದ ಮೇಲೆ ಓಪನ್ ಮಾಡಿ ನೋಡಿ, ಸಾಂಬಾರು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಸಮ್ಮರಲ್ಲಿ ಇದಕ್ಕೆ ಆಲೂಗಡ್ಡೆ ಕೂಡ ಹಾಕಿ ಮಾಡ್ತಾರೆ, ಇನ್ನು ತರಕಾರಿ ಎಲ್ಲ ಸೇರಿಸಿ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಅದನ್ನು ಇಷ್ಟಪಡಲ್ಲ. ಸೊ ಇದೇ ಥರ ಮಾಡಿಕೊಂಡ್ರೆ ನಮ್ಮ ಮನೇಲೆಲ್ಲ ಇಷ್ಟಪಡ್ತಾರೆ. ಇದಕ್ಕೆ ರಾಗಿ ಮುದ್ದೆ ಆದರೂ ಮಾಡ್ಕೊಬೋದು, ಅನ್ನ ಆದರೂ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ.